ಇನ್ನು ಇದರ ನಡುವಲ್ಲೇ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಫೈಟ್ ತಾರಕಕ್ಕೆ ಏರ್ತಾ ಇದೆ. ಅದರ ನಡುವೆ ವಿಜಯೇಂದ್ರ ಟೀಮ್ ಹೇಳ್ತಾ ಇದೆ, ರಾಜ್ಯಾಧ್ಯಕ್ಷರ ಹುದ್ದೆಯ ಕುರಿತಾಗಿ ಹೈಕಮಾಂಡ್ ನಿರ್ಧಾರ ತಗೊಳ್ಳಿ, ಚುನಾವಣೆ ಬೇಡ ಅಂತ. ಬಿಜೆಪಿ ಉಸ್ತುವಾರಿ ಸಭೆಗೂ ಮುನ್ನ ವಿಜಯೇಂದ್ರ ಬಣ ಒಂದು ರಣತಂತ್ರ ಹೆಣಕೊಂಡಿದೆ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ವಿಜಯೇಂದ್ರ ಟೀಮ್ ಸಭೆ ನಡೆಸಿದೆ. ವಿಜಯೇಂದ್ರ ಪರವಾಗಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ. ಬಿಜೆಪಿ ಮಾಜಿ ಶಾಸಕರಿಗೆ ಬಿವೈ ವಿಜಯೇಂದ್ರ ಲಾಬಿ ಮಾಡ್ತಿದ್ದಾರೆ. ಅಂದ್ರೆ ಮಾಜಿ ಶಾಸಕರು ವಿಜಯೇಂದ್ರ ಪರ ಲಾಬಿ ಮಾಡ್ತಾ ಇದ್ದಾರೆ. 3 ನಿರ್ಣಯಗಳನ್ನ ರೇಣುಕಾಚಾರ್ಯ ಟೀಮ್ ಕೈಗೊಂಡಿವೆ. ಆ ನಿರ್ಣಯಗಳೇನೇನು? ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೀವು ಮುಂದುವರಿಸಬೇಕು, ಯಾವ ಕಾರಣಕ್ಕೂ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅನ್ನೋದು ಬೇಡ, ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಲೇಬೇಕು. ಈ 3 ನಿರ್ಣಯಗಳನ್ನ ವಿಜಯೇಂದ್ರ ಬಣ ತೆಗೆದುಕೊಂಡಿದೆ. ಕಟ್ಟ ಮನೆಯಲ್ಲಿ ಎಲ್ಲರೂ ಸಭೆ ಸೇರ್ತಾರೆ, ಆ ಸಭೆಯಲ್ಲಿ ನಿರ್ಧರಿಸಿದ್ದಾರೆ ಈ 3 ನಿರ್ಣಯಗಳನ್ನ. ಒಂದು, ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನ ಮುಂದುವರಿಸಬೇಕು. ಇನ್ನೊಂದು, ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ನಡೀಬಾರದು. ಇನ್ನೊಂದು, ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು. ವಿಜಯೇಂದ್ರ ಬಣ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ಉಸ್ತುವಾರಿ ರಾಧಾಮೋಹನ್ ಭೇಟಿ ಮಾಡಿದ ವಿಜಯೇಂದ್ರ ಬಣ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತೆ ಒತ್ತಡ ಹಾಕಿದೆ. ಮತ್ತೆ ಚುನಾವಣೆಯ ಪ್ರಶ್ನೆಯೇ ಇಲ್ಲ. ವಿಜಯೇಂದ್ರ ಬಣದ ಪ್ರಕಾರ ಚುನಾವಣೆ ಪ್ರಶ್ನೆನೇ ಇಲ್ಲ. ವಿಜಯೇಂದ್ರ ಅವರನ್ನ ಈ ಹಿಂದೆ ಹೆಂಗ್ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ರು, ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ನೀವು ಘೋಷಣೆ ಮಾಡಿ, ಚುನಾವಣೆ ಬೇಕಾಗಿಲ್ಲ. ಅದರ ಜೊತೆಗೆ ಮೇಲಿಂದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇರೋ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಏನು ಕ್ರಮ? ಪಕ್ಷದಿಂದ ಉಚ್ಚಾಟನೆ ಮಾಡಿ. ಸೊ ವಿಜಯೇಂದ್ರ ಬಣದ ಹರತಾಳ ಹಾಲಪ್ಪ, ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು 3 ಜನ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಕೇವಲ ಶಾಸಕರ ಲೋಕಸಭಾ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿ ಸಾಲದು, ನಮ್ಮಗಳ ಅಭಿಪ್ರಾಯವನ್ನು ಪರಿಗಣಿಸಬೇಕು. ಯಾರು ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಚುನಾವಣೆಗೆ ಮೊನ್ನೆ ಸ್ಪರ್ಧೆ ಮಾಡಿದಂತವರು ಈ ರಾಜ್ಯದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗಬೇಕು. ಮುಂಬರುವ ಲೋಕಲ್ ಬಾಡೀಸ್ ಎಲೆಕ್ಷನ್ ನಾವು ಗೆಲ್ಲಬೇಕು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅವರೇ ನಮ್ಮ ಅಧ್ಯಕ್ಷರು. ರಾಧಾ ಮೋಹನ್ ಅಗರ್ವಾಲ್ ಜಿ ಅವರಿಗೆ ನಾವು ನಮ್ಮ ಅಭಿಪ್ರಾಯವನ್ನು ಈಗಾಗಲೇ ಚರ್ಚೆ ಮಾಡಿದ್ವಿ. 30 ಜನ ಸೇರಿ ನಮ್ಮ ಅಭಿಪ್ರಾಯ ಕೇವಲ 30 ಜನ ಅಷ್ಟೇ ಅಲ್ಲ, ಸುಮಾರು 200 ಜನ ಓದಿವಿ. ಯಾರೋ ಕೆಲವರು ಪಟಿಂಗರು ಮಾತಾಡೋ ಮಾತುಗಳಿಗೆ ಬೆಲೆ ಕೊಡಬಾರದು ಅಂತ ಹೇಳಿ ನಾವು ಈ ರೀತಿ ಸೇರಿದ್ವಿ. ನಮ್ದೇನು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ, ಪಕ್ಷ ಉಳಿಸಿ ಚಟುವಟಿಕೆ ಇದು. ಈ ಮಾತಾಡೋರ ಬಾಯಿಗಳೆಲ್ಲ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಬಂದಾಗುತ್ತೆ, ಇನ್ನೊಂದು ವಾರದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ. ಇಲ್ಲಿ ತನಕ ಏನೇನು ಮಾತಾಡ್ತಾರೋ ಮಾತಾಡ್ಕೊಳ್ಳಿ. ನಮ್ಮ ನೂತನ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆಗ್ತಾರೆ. ಒಂದಿಷ್ಟು ಜನರು ನಮ್ಮ ಪಕ್ಷದ ಮುಖಂಡರಾಗಿದ್ದರು, ಮಾಜಿ ಶಾಸಕರಾಗಿದ್ದರು, ಹಾಲಿ ಶಾಸಕರಾದವರು ಮತ್ತು ಕೇಂದ್ರದ ಸಚಿವರಾದವರು ಬಾಯಿ ಬಂದಂಗೆ ಈ ಅಧ್ಯಕ್ಷರ ಬಗ್ಗೆ ಮಾತಾಡೋದು. ಈ ಪ್ರಕ್ರಿಯೆಗಳು ನಡೀತಿರ್ಬೇಕಾದ್ರೆ ಯಾಕೆ ಮಾತಾಡಬೇಕು? ಇನ್ನೊಂದು ವಾರನೋ 15 ದಿನ ಕಾಯ್ಬೇಕಲ್ಲ. ಅವರು ಬಾಯಿಗೆ ಬೀಗ ಹಾಕಬೇಕು. ಬಹುಮತ ಅಲ್ಲ, ಸಹಮತದೊಂದಿಗೆ ನಡೆಯೋದು. ಬಿಜೆಪಿಯಲ್ಲಿ ನಾನು ನೋಡಿದಂಗೆ ಇಲ್ಲಿವರೆಗೆ ಸಹಮತದೊಂದಿಗೆ ನಡೆದಿದೆ. ಚುನಾವಣೆ ಮಾಡ್ತೇವೆ, ಅಭ್ಯರ್ಥಿ ಹಾಕ್ತೇವೆ, ಪೇಪರ್ನಾಗ ಯಾಕೆ ಹೇಳ್ಬೇಕು? ಅದನ್ನ ಅಭ್ಯರ್ಥಿ ಹಾಕ್ತೀವಿ ಅಂತ ಚುನಾವಣಾಧಿಕಾರಿಗೆ ಅಷ್ಟೇ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ಅವ್ರಿಗೆ ಹೇಳ್ಬೇಕು. ಗಣೇಶ್ ಕಾರ್ಣಿಕ್ ನಮ್ಮ ಪಕ್ಷದ ರಾಜ್ಯದ ಚುನಾವಣಾಧಿಕಾರಿ. ಇನ್ನೊಂದು 8-10 ದಿನ 15 ದಿನ ಇದೆ. ಇದ್ರ ಮಧ್ಯೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ನಾವು ಖಂಡಿಸ್ತೇವೆ. ನಾನಂತೂ ಖಂಡಿಸ್ತೇನೆ. ಇದು ವಿಜಯೇಂದ್ರ ಬಣದ ನಾಯಕರ ಮಾತು. ಇನ್ನು ಯತ್ನಾಳ್ ಬಣ ಏನ್ ಮಾಡ್ತಾ ಇದೆ? ಬಿಜೆಪಿಯ ಶಾಸಕರ ಸಭೆಗೆ ಯತ್ನಾಳ್ ಟೀಮ್ನ 2 ಗೈರಾಗಿದ್ದಾರೆ. ಸಭೆಯಿಂದ ದೂರ ಉಳ್ಕೊಂಡಿದ್ದಾರೆ. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ, ರೆಬಲ್ಸ್ ಟೀಮ್ನ ಪ್ರಮುಖ ನಾಯಕರಿಬ್ಬರು ಈ ಸಭೆಗೆ ಗೈರಾಗಿದ್ದಾರೆ. ರೆಬಲ್ಸ್ ಬಣದಿಂದ ಶಾಸಕರಾದ ಬಿಪಿ ಹರೀಶ್ ಮಾತ್ರ ಹಾಜರಾಗಿದ್ದಾರೆ. ಉಸ್ತುವಾರಿ ರಾಧಾ ಮೋಹನ್ ವಿರುದ್ಧ ಪಕ್ಷಪಾತದ ಆರೋಪ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಪರ ಪಕ್ಷಪಾತಿಯಾಗಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಅವರು ಪಕ್ಷಪಾತಿಯಾಗಿದ್ದಾರೆ, ಹಾಗಾಗಿ ನಾವು ಬರೋದಿಲ್ಲ, ಶಿವರಾಜ್ ಸಿಂಗ್ ಚೌಹಾಣ್ ಸಭೆಗೆ ಮಾತ್ರ ಬರ್ತೀವಿ ಅಂತ ನಿರ್ಧಾರ ತಗೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರನ ಕೆಳಗಿಳಿಸೋದಕ್ಕೆ ರೆಬಲ್ಸ್ ಪಟ್ಟು ಹಿಡಿದಿದ್ದಾರೆ.
ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲೇಬೇಕು ಅಂತ ಆಗ್ರಹಿಸ್ತಾ ಇದ್ದು, ಸಿದ್ಧಾಂತ ಮರೆತವರು ಭ್ರಷ್ಟರಿಗೆ ಅವಕಾಶ ಬೇಡ ಅಂತ ಒತ್ತಾಯಿಸ್ತಾ ಇದ್ದಾರೆ. ಇಬ್ಬರೂ ನಾಯಕರು ಬಂದಿಲ್ಲ. ಅವರ ಪರವಾಗಿ ಬಿಪಿ ಹರೀಶ್ ಮಾತ್ರ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ರೆಬಲ್ಸ್ ಬಣ ಒತ್ತಡ ಹಾಕ್ತಾ ಇದೆ. ಯತ್ನಾಳ್ ಬಣದ ಬೇಡಿಕೆ ಏನಿದೆ? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರನ ಕೆಳಗಿಳಿಸಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬೇಕು. ಸಿದ್ಧಾಂತ ಮರೆತವರು ಭ್ರಷ್ಟರಿಗೆ ಪಕ್ಷದಲ್ಲಿ ಸ್ಥಾನ ನೀಡಬಾರದು, ಅವಕಾಶ ನೀಡಬಾರದು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅದರ ಸೂಚಕವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಈ ಮೀಟಿಂಗ್ಗೆ ಬಂದಿಲ್ಲ. ಯಾಕಂದ್ರೆ ರಾಧಾಮೋಹನ್ ಪಕ್ಷಪಾತಿ ಅಂತ ಆರೋಪಿಸ್ತಾ ಇದ್ದಾರೆ ಅವರು. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿ ಮೀಟಿಂಗ್ ನಲ್ಲಿ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಮತ್ತು ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇಬ್ಬರು ಕಾರ್ಯಕ್ರಮದಲ್ಲಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನೇರವಾಗಿ ಬಿಜೆಪಿ ಕಚೇರಿ ಕಡೆನೆ ಹೋಗ್ಬೋಣ. ನಮ್ಮ ರವಿ ಶಿವರಾಮ್ ಅಲ್ಲಿಂದ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ರವಿ ಶಿವರಾಮ್, ಹರೀಶ್ ಬಿಟ್ರೆ ಬೇರೆ ಯಾರು ಯತ್ನಾಳ್ ಬಣದಿಂದ ಬಂದಿಲ್ಲ. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅಂತೂ ಬರೋ ಯಾವ ಲಕ್ಷಣಗಳು ಇಲ್ಲ, ನಾವು ಬರಲ್ಲ ಅಂತಾನೂ ಅವ್ರು ಹೇಳ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಇರುವ ಶಾಸಕರು ಮತ್ತು ಸಂಸದರ ಮೀಟಿಂಗ್ ನಲ್ಲಿ ಏನೇನು ಅಭಿಪ್ರಾಯಗಳು ಹೊರಗೆ ಬರ್ತಾ ಇದೆ? 4 ಗಂಟೆಗೆ ಸಭೆ ಆರಂಭ ಆಯಿತು ಭಾವನಾ. ಈಗಷ್ಟೇ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ 4 ರಿಂದ 5 ಜನ ಶಾಸಕರುಗಳು ಪಾರ್ಟಿಯಲ್ಲಿ ಆಗ್ತಾ ಇರುವಂತಹ ಗೊಂದಲದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಒಳಗಡೆಯಿಂದ ಬರ್ತಾ ಇದೆ. ಪ್ರಮುಖವಾಗಿ ತುಮಕೂರಿನ ಶಾಸಕರಾಗಿರುವಂತಹ ಸುರೇಶ್ ಗೌಡ ನೇರವಾಗಿ ಬಿಜೆಪಿ ಹೈಕಮಾಂಡ್ ವೀಕ್ ಆಯ್ತಾ, ಕಾಂಗ್ರೆಸ್ನ ಇಷ್ಟು ದಿನಗಳ ಕಾಲ ಬಹಳ ಜೋರಾಗಿ ಒಂದು ರೀತಿ ಬಣದ ಬಡಿದಾಟಗಳಾಗ್ತಾ ಇದ್ವು. ಯಾವಾಗ ಕಾಂಗ್ರೆಸ್ನ ಹೈಕಮಾಂಡ್ ನೀವು ಸುಮ್ಮನಿರಬೇಕು ಹೇಳುವಂತ ಒಂದು ಸೂಚನೆಯನ್ನ ಕೊಡ್ತು, ಆಗ ಎಲ್ಲರೂ ಕೂಡ ಸುಮ್ಮನೆ ಆಗಿದ್ದಾರೆ. ಆದರೆ ನಮ್ಮಲ್ಲಿ ಕಳೆದ 5-6 ತಿಂಗಳುಗಳಿಂದ ಇದೇ ರೀತಿಯ ಪ್ರಕರಣಗಳು, ಇದೇ ರೀತಿಯ ಮಾತುಗಳು ಮತ್ತು ಭಿನ್ನಮತ ಚಟುವಟಿಕೆಗಳು ಮುಂದುವರಿತಾ ಇದ್ದಾವೆ. ಹೀಗಾಗಿ ನಮ್ಮ ಹೈಕಮಾಂಡ್ ಅಷ್ಟು ವೀಕ್ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ನೇರವಾಗಿ ಸಭೆಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಅದರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರುವಂತಹ ಗೋಪಾಲಯ್ಯ ಅವರು ಕೂಡ ಮಾತನಾಡಿದ್ದಾರೆ. 1 ವಾರದ ಒಳಗಾಗಿ ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಕಾಂಗ್ರೆಸ್ನಲ್ಲಿ ಇರುವಂತಹ ಅನೇಕ ಸರ್ಕಾರ ಮಾಡ್ತಾ ಇರುವಂತಹ ಅನೇಕ ತಪ್ಪುಗಳ ಬಗ್ಗೆ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಮತ್ತು ಪಾರ್ಟಿಯಲ್ಲಿ ಯಾರು ಶಿಸ್ತನ್ನ ಮೀರ್ತಾರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತ ಕೆಲಸ ಆಗಬೇಕು ಅನ್ನುವಂತ ಅಭಿಪ್ರಾಯವನ್ನ ಗೋಪಾಲಯ್ಯ ಅವರು ಹೇಳಿದ್ರೆ, ಶೈಲೇಂದ್ರ ಬೆಲ್ದಾಳೆ ಅವರು ವಿಜೇಂದ್ರ ಗ್ರೂಪ್ನಲ್ಲಿ ಗುರುತಿಸಿಕೊಂಡಂತವರು, ಅದೇ ರೀತಿ ಬಸವರಾಜ್ ಮತ್ತಿಬೋರ್ಡ್ ಅವರು ಕೂಡ ವಿಜೇಂದ್ರ ಜೊತೆಗಿರುವಂತವರು, ಅವರು ಕೂಡ ಸಭೆಯಲ್ಲಿ ಮಾತನಾಡಿದ್ದಾರೆ. ಯತ್ನಾಳ್ ಅವರ ಮಾತನ್ನ ಮತ್ತು ಯತ್ನಾಳ್ ಅವರು ನಡೆಸ್ತಾ ಇರುವಂತ ಬೇರೆ ಚಟುವಟಿಕೆಗಳನ್ನ, ವಕ್ಫ್ ಹೋರಾಟ ಇರಬಹುದು, ಹೇಳಿಕೆಗಳನ್ನು ಕೊಡ್ತಾ ಇರೋದಿರಬಹುದು ಮತ್ತು ರಾಜ್ಯಾಧ್ಯಕ್ಷರನ್ನ ಕೆಳಗೆ ಇಳಿಸ್ತಾ ಹೇಳುವಂತ ಮಾತುಗಳನ್ನು ಮಾಧ್ಯಮಗಳಿಗೆ ಹೇಳಿ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ. ಅವರ ಮೇಲೆ ಕ್ರಮ ಆಗಬೇಕು ಮತ್ತು ಇದನ್ನು ಸರಿಪಡಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಸಭೆಯಲ್ಲಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಆದರೆ ಅಗರ್ವಾಲ್ ಅವರು ಏನು ಕೂಡ ಮಾತನಾಡದೆ ಯಾರೆಲ್ಲ ಶಾಸಕರುಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಆ ಅಭಿಪ್ರಾಯವನ್ನು ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಸಭೆಯಲ್ಲಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವುದೇ ರೀತಿಯ ಮಾತುಗಳನ್ನು ಆಡಲಿಲ್ಲ. ಜೊತೆಗೆ ಇನ್ನೂ ಕೂಡ ಅಂದ್ರೆ ಇವತ್ತು ಬಂದಿರುವ ಶಾಸಕರೇ 66 ಜನ ಶಾಸಕರುಗಳ ಪೈಕಿ 30 ರಿಂದ 35 ಶಾಸಕರ ಒಳಗಡೆ ಬಂದಿದ್ದಾರೆ. ಆದರೆ ಸಂಸದರು ಕೂಡ ಕರೆದಿದ್ರು. ಇಬ್ಬರು ಸಂಸದರಷ್ಟೇ ಬಂದಿದ್ದಾರೆ. ಒಂದು ಡಾಕ್ಟರ್ ಸುಧಾಕರ್, ಇನ್ನೊಂದು ಮಂಗಳೂರಿನ ಶಾಸಕ. ಅಲ್ಲ, ಅಂದ್ರೆ ಶಾಸಕರಿಗೆ ಸಂಸದರಿಗೆ ಈ ಮೀಟಿಂಗ್ ಬಗ್ಗೆ ಸೀರಿಯಸ್ನೆಸ್ ಇಲ್ವಾ? ಅರ್ಧಕ್ಕರ್ಧ ಜನ ಶಾಸಕರು ಬಂದಿದ್ದಾರೆ, 2 ಸಂಸದರು ಬಂದಿದ್ದಾರೆ. ಹಾಗೆ ಸೀರಿಯಸ್ನೆಸ್ ಹೇಳೋದಕ್ಕಿಂತ ಮಿಗಿಲಾಗಿ ಯಾಕೆ ಬರಬೇಕು ಅನ್ನುವಂಥದ್ದು ಒಂದು ಸ್ಟ್ರಾಟಜಿಯೂ ಕೂಡ ಆಗಿರಬಹುದು. ಸುನೀಲ್ ಕುಮಾರ್ ಅವರು, ಮಹೇಶ್ ಟೆಂಗನಕಾಯಿ ಅವರು, ಸಿ.ಟಿ. ರವಿ ಅವರು ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇದ್ರು. ಈಗ ಅವರವರ ಕಾರ್ಯಕ್ಷೇತ್ರಗಳಿಗೆ ಹೋಗಿದ್ದಾರೆ. ಅವರು ಯಾರು ಕೂಡ ಸಭೆಯಲ್ಲಿ ಭಾಗಿಯಾಗಲಿಲ್ಲ. ಜೊತೆಗೆ ಸಂಜೆ ಕೋರ್ ಕಮಿಟಿ ಸಭೆ ಇದೆ. ಆ ಸಭೆಯಲ್ಲಿ ಎಷ್ಟು ಜನ ಭಾಗಿಯಾಗ್ತಾರೆ ಹೇಳೋದನ್ನು ನೋಡಬೇಕಾಗಿದೆ. ನಮಗಿರುವ ಮಾಹಿತಿಯ ಪ್ರಕಾರ ಸಂಜೆ ಕೋರ್ ಕಮಿಟಿ ಸಭೆಗೂ ಕೂಡ 1-2 ಜನ ಬರುವಂತಹ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಕೋರ್ ಕಮಿಟಿಯ ಸದಸ್ಯರಾಗಿರುವಂತಹ ಕೆಲವು ಪ್ರಮುಖರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ. ಆ ಸಭೆಗೆ ಯಾರು ಬರ್ತಾರೆ ಹೇಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಗೋವಿಂದ್ ಕಾರಜೋಳ ಇವತ್ತಿನ ಸಭೆಗೆ ಬರುವಂತಹ ಸಾಧ್ಯತೆಗಳಿಲ್ಲ. ಹಾಗೇನೆ ಇವತ್ತಿನ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನು ಯಾಕೆ ಸಭೆಯಲ್ಲಿ ಹೇಳಬೇಕು ಹೇಳುವಂತ ಒಂದು ಭಾವನೆ ಕೂಡ ಅವ್ರಿಗೆ ಇರಬಹುದು. ಮಧ್ಯಾಹ್ನ ಸುನೀಲ್ ಕುಮಾರ್ ಅವರನ್ನ ಮಾತನಾಡಿಸೋದಕ್ಕೆ ಹೋಗಿದ್ದೆ. ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು. ನೀವು ಸಂಘಟನೆಯಿಂದ ಬಂದಂತವರು, ನೀವು ಯಾಕೆ ರಾಜೀನಾಮೆಯನ್ನು ಕೊಡ್ತೀರಿ ಅಥವಾ ನೀವು ಯಾಕೆ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಬೇಡ ಹೇಳುವಂತ ಮಾತನ್ನು ಹೇಳಿದ್ರಿ ಹೇಳುವಂತ ಪ್ರಶ್ನೆಯನ್ನು ಅವ್ರಿಗೆ ಮಾಡಿದಾಗ ಅವ್ರು ಹೇಳಿದ್ರು, ಹೌದು ನಾನು ಸಂಘಟನೆಯಿಂದನೇ ಬಂದಿರುವಂತವನು, ಸಂಘಟನೆಯಿಂದ ಬಂದಿರುವ ಕಾರಣಕ್ಕಾಗಿಯೇ ನಾನು
ನನಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಬೇಡ ಅಂತ ಹೇಳಿದ್ದೇನೆ, ನನಗೆ ವೈಯಕ್ತಿಕ ಕಾರಣಗಳಿಂದ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಹೇಳುವಂತ ಒಂದು ಮನವಿಯನ್ನು ಅಂದ್ರೆ ಹಿರಿಯರಿಗೆ ತಿಳಿಸಿದ್ದೇನೆ ಹೇಳುವಂತ ಮಾತನ್ನ ಸುನಿಲ್ ಕುಮಾರ್ ಹೇಳ್ತಾ ಇದ್ರು. ಅವರ ಮಾತಿನಲ್ಲಿ ಅನೇಕ ದ್ವಂದ್ವಾರ್ಥಗಳು ಇದ್ವು ಮತ್ತು ವೈಯಕ್ತಿಕ ಕಾರಣ ಇರಬಹುದು, ಪಾರ್ಟಿಯಲ್ಲಾಗಿರುವ ವಿದ್ಯಮಾನ ಇರಬಹುದು. ಸುನಿಲ್ ಕುಮಾರ್ ವಿಷಯಕ್ಕೆ ಆಮೇಲೆ ಬರೋಣ. ಉಳಿದವ್ರ ಕಥೆ ಏನು ರವಿ? ಭಾವನಾ, ಪ್ರಮುಖವಾಗಿ ಇವತ್ತು ಎಲ್ಲ ಶಾಸಕರುಗಳು ಕೂಡ ಬರೋದಕ್ಕೆ ಹೇಳಿದ್ರು. ಆ ಸಂದರ್ಭದಲ್ಲಿ ಅನೇಕ ಶಾಸಕರುಗಳು ಬರಲಿಲ್ಲ. ಇಲ್ಲಿ ಪ್ರಮುಖವಾಗಿ ತಟಸ್ಥ ಬಣ ಹೇಳುವಂಥದ್ದು ಒಂದು ಕಾಣಿಸ್ಕೊಂಡಿದೆ. ಆ ತಟಸ್ಥ ಬಣದಲ್ಲಿ ಯಾರೆಲ್ಲ ಆಂತರಿಕವಾಗಿ ಗುರುತಿಸಿಕೊಂಡಿದ್ದಾರೆ ಹೇಳುವಂಥದ್ದು ಇದು ಎಲ್ಲಿಯೂ ಕೂಡ ಅವರು ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆ ಕೊಡುವುದರ ಮೂಲಕ ಆಗಲಿ ಅಥವಾ ಒಬ್ಬರ ಪರವಾಗಿ ಮಾತಾಡೋದಾಗ್ಲಿ ಮಾಡ್ತಾ ಇಲ್ಲ. ಆದರೆ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅದರಲ್ಲಿ ಅಶೋಕ್ ಇರಬಹುದು, ಬಸವರಾಜ ಬೊಮ್ಮಾಯಿ ಇರಬಹುದು, ಇವರೆಲ್ಲರೂ ಕೂಡ ಯತ್ನಾಳ್ ಅವರ ನಡೆಯನ್ನು ಎಲ್ಲಿಯೂ ಕೂಡ ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡಿಲ್ಲ. ಅಂದ್ರೆ ಅವರ ಮೇಲೆ ಆ ಸಿಂಪತಿ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಜೊತೆಗೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಒಂದು ಸ್ಥಾನವನ್ನ ಬದಲಾವಣೆ ಮಾಡಬೇಕು ಯತ್ನಾಳ್ ಅವರ ಒಂದು ಒತ್ತಾಯಕ್ಕೆ ಅಥವಾ ರಮೇಶ್ ಜಾರಕಿಹೊಳಿ ಅವರ ಒತ್ತಡಕ್ಕೆ ಪ್ರಮುಖವಾಗಿ ಪಾರ್ಟಿ ಆಂತರಿಕ ವಲಯದಲ್ಲೂ ಕೂಡ ಒಂದಿಷ್ಟು ಜನ ಬದಲಾದ್ರೆ ಆಗಲಿ ಹೇಳುವಂತ ಒಂದು ಯೋಚನೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಮಾಹಿತಿ. ಹೀಗಾಗಿ ಇದು ವಿಜೇಂದ್ರ ಅವರು ಮತ್ತು ಅಗರ್ವಾಲ್ ಅವರು ಈ ಸಭೆಯನ್ನ ಕರೆದಿದ್ರು ಕೂಡ ಸಭೆಗೆ ಬರದೇ ಇರುವ ಮೂಲಕವೂ ಕೂಡ ತಮ್ಮ ಬೇಸರವನ್ನು ತೋಡ್ಕೊಂಡಿದ್ದಾರಾ ಹೇಳುವಂಥದ್ದು ಈಗಿರುವ ಪ್ರಶ್ನೆ. ಕೆಲವೊಂದು 66 ಶಾಸಕರ ಪೈಕಿ ಇಷ್ಟು ಜನ ಶಾಸಕರು ಬಂದಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೀತಿಯ ಚರ್ಚೆ ಕಾರಣ ಆಗ್ತವೆ. ಪ್ರಮುಖವಾಗಿ ಸ್ವತಃ ವಿಜೇಂದ್ರ ಅವರೇ ನಿನ್ನೆ ಅನೇಕ ಶಾಸಕರುಗಳಿಗೆ, ಬಹುತೇಕ ಶಾಸಕರುಗಳಿಗೆ ಕರೆಯನ್ನು ಮಾಡಿ ನಾಳೆ ಸಭೆ ಇದೆ ಬರಬೇಕುವಂತ ಮನವಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಇಷ್ಟಾಗಿಯೂ ಕೂಡ ಶಾಸಕರುಗಳು ಬಂದಿಲ್ಲ ಅಂತ ಹೇಳಿದಾಗ ಹೈಕಮಾಂಡ್ ಇದನ್ನು ಹೇಗೆ ನೋಡುತ್ತೆ? ಯಾಕೆಂದ್ರೆ ಇದು ಹೈಕಮಾಂಡ್ ಸೂಚನೆ ಮೇರೆಗೆ ನಡೀತಾ ಇರುವಂತಹ ಸಭೆ ಎನ್ನುವಂಥದ್ದು ಒಂದು ಆಗಿರುವ ಚರ್ಚೆ. ಅಗರ್ವಾಲ್ ಅವರೇ, ಉಸ್ತುವಾರಿ ಅವರೇ ಬಂದು ಸಭೆಯಲ್ಲಿ ಭಾಗಿಯಾಗಿ ಅವರೇ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಬಂದು ಕುಳಿತುಕೊಂಡಿರುವಾಗ ಶಾಸಕರುಗಳು ಅರ್ಧಕ್ಕರ್ಧ ಜನ ಬರೋದಿಲ್ಲ ಅಂತ ಹೇಳುವುದನ್ನು ನೋಡ್ತಾ ಹೋದಾಗ ಬಿಜೆಪಿಯಲ್ಲಿರುವ ಆಂತರಿಕ ಕಚ್ಚಾಟಗಳು ಮತ್ತು ಪಾರ್ಟಿಯಲ್ಲಿ ಸಮನ್ವಯತೆ ಕೊರತೆ ಎಷ್ಟಿದೆ ಹೇಳುವುದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ರಾಜ್ಯಾಧ್ಯಕ್ಷರ ಹೇಳ್ತಾರೆ ಇವರು ರಾಧಾ ಮೋಹನ್ ಏನಿದ್ದಾರೆ ಅವರು ಪಕ್ಷಪಾತ ಮಾಡ್ತಾರೆ, ವಿಜೇಂದ್ರ ಪರವಾಗಿದ್ದಾರೆ ಅಂತ ಅವ್ರ ಆರೋಪ. ಅದಕ್ಕೆ ಯಾಕೆ ಬರಬೇಕು ಅಂತ ಅವ್ರು ಕೇಳ್ತಾರೆ. ಅದು ಯತ್ನಾಳ್ ಅವರ ಆರೋಪ. ಯಾಕೆಂದ್ರೆ ಅವರು ದೆಹಲಿಯಲ್ಲಿದ್ದಾಗ ಈ ಹಿಂದೆ ಹೇಳಿದ್ರು ಯಡಿಯೂರಪ್ಪನವರು ಅಥವಾ ವಿಜೇಂದ್ರ ಅವರು ಏನ್ ಹೇಳ್ತಾರೆ ಅದನ್ನು ಕೇಳಿಕೊಂಡು ಅಗರ್ವಾಲ್ ಅವರು ನಮಗೂ ಸೂಚನೆಯನ್ನು ಕೊಡೋದಕ್ಕೆ ಬರ್ತಾರೆ, ಹಾಗಾಗಿ ನಾವು ಅವ್ರ ಸಭೆಗೆ ಯಾಕೆ ಹೋಗಬೇಕು? ಹೈಕಮಾಂಡ್ ಇಂದ ಬರುವಂತ ವ್ಯಕ್ತಿ ಆ ಕಡೆಗೂ ಇಲ್ಲದೆ ಈ ಕಡೆಗೂ ಇಲ್ಲದೆ ಅಂದ್ರೆ ಯಾವುದೇ ಬಣಕ್ಕೆ ಫಾರ್ ಆಗಿ ಮಾತನಾಡದಂತ ವ್ಯಕ್ತಿಗಳು ಬರಬೇಕು, ಅಂತವ್ರಿಗೆ ಮುಂದೆ ನಾವು ಮಾತಾಡ್ತೀವಿ ಹೇಳುವಂತ ಮಾತನ್ನು ಹಿಂದೆ ಯತ್ನಾಳ್ ಹೇಳಿದ್ರು. ಅದರ ಉದ್ದೇಶಕ್ಕಾಗಿ ಇವತ್ತು ಯತ್ನಾಳ್ ಕೂಡ ಬಂದಿರಲ್ಲ ಅಂತ ಅನ್ಸುತ್ತೆ. ಅವರ ಟೀಮ್ ಇಂದ ಬಿ ಪಿ ಹರೀಶ್ ಬಂದಿದ್ದಾರೆ. ಬಿ ಪಿ ಹರೀಶ್ ಶಾಸಕಾಂಗ ಸಭೆಗೆಲ್ಲ ಹೋಗಿದ್ರು. ಭಾವನಾ ಮೊನ್ನೆ ಬೆಳಗಾವಿಯಲ್ಲಾದಂತಹ ಶಾಸಕಾಂಗ ಸಭೆಗೆ ಹೋಗಿದ್ರು. ಅವ್ರ ಟೀಮಲ್ಲಿ ಯತ್ನಾಳ್ ಅವರ ಟೀಮಲ್ಲಿ ಗುರುತಿಸಿಕೊಂಡಿರುವಂತಹ ಬಿ ಪಿ ಹರೀಶ್ ಪಾರ್ಟಿಯ ವಲಯದಲ್ಲಾಗುವಂತಹ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಆ ಭಾಗಿಯಾಗಿಯೂ ಕೂಡ ಅವರು ತಮ್ಮ ಬೇಸರವನ್ನ, ತಮ್ಮ ಅಸಮಾಧಾನವನ್ನ ನೇರವಾಗಿ ಇಲ್ಲಿ ತನಕ ತೋಡ್ಕೊಂಡು ಬಂದಿದ್ದಾರೆ. ಇವತ್ತು ಆ ಸಭೆಗೆ ಬಿ ಪಿ ಹರೀಶ್ ಬಂದಿದ್ದಾರೆ. ಅವರ ಮೂಲಕ ಮಾಹಿತಿಯನ್ನು ಪಡೆಯುವ ಅಥವಾ ಸಭೆಯಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳುವ ಮತ್ತು ತಮಗೆ ಇರುವ ಬೇಸರವನ್ನ ತೋಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇದೆ, ಹಾಗಾಗಿ ಹೇಳೋಣ ಅನ್ನುವಂತ ಕಾರಣಕ್ಕೂ ಅವರು ಬಂದಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಆದ್ರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರದ್ದು ಒಂದು ರೀತಿ ಶಪಥವನ್ನ ಮಾಡದಂತೆ ಮಾಡಿದ್ದಾರೆ. ನಾವು ವಿಜೇಂದ್ರ ಅವರು ನಾಯಕರಾಗಿರುವ ತನಕ ಯಾವುದೇ ಪಾರ್ಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ, ನಾವೇ ಅದನ್ನು ಪ್ರತ್ಯೇಕವಾಗಿ ಮಾಡ್ತೀವಿ ಹೇಳುವಂತ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲಿಯ ತನಕ ಮುಂದುವರಿಸಿದ್ದಾರೆ. ಮೊನ್ನೆ ಅಷ್ಟೇ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ನಮ್ಮ ಅಜೆಂಡವೇ ವಿಜೇಂದ್ರ ಅವರು ನಡೆಸೋದಾಗಿದೆ, ನಮ್ಮ ಅಜೆಂಡವೇ ಏನು ರಾಜ್ಯಾಧ್ಯಕ್ಷ ಸ್ಥಾನಮಾನಕ್ಕೆ ಬೇರೆ ಯಾರನ್ನು ತಂದು ಕೂರಿಸಬೇಕು ಬೇಡಿಕೆ ಇಟ್ಟಿದ್ದಾಗಿದೆ. ಹೀಗಾಗಿ ಅವರು ಬದಲಾವಣೆ ಆಗೋ ತನಕ ನಾವು ಬಿಡೋದಿಲ್ಲ, ವಿರಮಿಸೋದಿಲ್ಲ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಸಭೆಗೆ ಅವರು ಬರದೇ ಇರುವಂತದ್ದು ಅವರ ಮುಂದುವರಿದ ಬಂಡಾಯದ ಸೂಚನೆ. ಹೀಗಾಗಿ ಹೈಕಮಾಂಡ್ ಈಗ ಏನು ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ. ನಾನು ಬೆಳಿಗ್ಗೆ ಕೂಡ ಅದೇ ಹೇಳ್ತಾ ಇದ್ವಿ ಭಾವನಾ, ಈಗ ರಾಧಾ ಮೋಹನ್ ಅಗರ್ವಾಲ್ ಅವರ ಮುಂದೆ ಈ ರೀತಿಯ ಭಿನ್ನಮತೀಯ ಚಟುವಟಿಕೆಗಳ ಬಗ್ಗೆ ಅನೇಕ ರೀತಿಯಲ್ಲಿ ಚರ್ಚೆಗಳಾಗಿದ್ದಾವೆ, ದೂರುಗಳಾಗಿದ್ದಾವೆ. ಆದ್ರೆ ಅವರಿಗೆ ಇದನ್ನು ಸರಿಯನ್ನ ಮಾಡೋದಕ್ಕಾಗಲೇ ಇಲ್ಲ. ನಮ್ಮ ಪ್ರಶಾಂತ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಗರ್ವಾಲ್ ಯಾವಾಗಲೂ ಬಂದು ಈ ಬಂಡಾಯವನ್ನು ಶಮನ ಮಾಡಿಬಿಡ್ತಾರೆ ಅಂತ ಅನ್ಸೋದಿಲ್ಲ. ಇದು ಅಮಿತ್ ಶಾ ಅವರ ಮುಂದೆ ಹೋಗಿದೆ, JP ನಡ್ಡಾ ಅವರ ಮುಂದೆ ಹೋಗಿದೆ, ನರೇಂದ್ರ ಮೋದಿ ಅವರ ಮುಂದೆ ಹೋಗಿದೆ. ಹೀಗಾಗಿ ಅವರ ಗಮನದಲ್ಲಿರುವಂತಹ ಈ ವಿಚಾರವನ್ನ ಉಸ್ತುವಾರಿಗಳು ಬಂದು ಅದರ ಸರಿ ಮಾಡಿಬಿಡ್ತಾರೆ, ಆಗಿರುವಂತಹ ಗಾಯಕ್ಕೆ ಒಂದಿಷ್ಟು ಮುಲಾಮನ ಹಾಕಿ ಹೋಗ್ಬಿಡ್ತಾರೆ ಹೇಳುವಂತದ್ದು ಸಾಧ್ಯವಿಲ್ಲದ ಮಾತು ಅಂತ ಅನ್ಸತ್ತೆ. ಹೀಗಾಗಿ ಇವತ್ತು ಒಂದು ವೇಳೆ ಅಗರ್ವಾಲ್ ಅವರಿಗೆ ಗೌರವವನ್ನು ಕೊಟ್ಟು ಅಥವಾ ಪಾರ್ಟಿಯ ನಿಯಮಗಳಿಗೆ ಬೆಲೆಯನ್ನು ಕೊಟ್ಟು ಬರೋದಾಗಿದ್ರೆ ಎಲ್ಲ ಶಾಸಕರುಗಳು ಬರ್ತಾ ಇದ್ರು. ಹೀಗಾಗಿ ಬರದೇ ಇರುವಂತಹ ಕೆಲವು ಶಾಸಕರುಗಳ ಮನಸ್ಥಿತಿಯನ್ನು ನೋಡಿದಾಗ ಅಥವಾ ಅವರು ಬರ್ದಿರೋ ಗೈರಾಗಿದೆ ನೋಡಿದಾಗ ಭಾವನಾ ಬಹುಶಃ ಈ ಬಂಡಾಯದ ಮುಂದುವರಿದ ಭಾಗ ಅಂತ ಅನ್ಸುತ್ತೆ. ರೈಟ್ ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.